ಲಗೋರಿ ಆಟ, ಇನ್ನೊಂದೆಡೆ ಗೋಣಿ ಚೀಲ ಕಾಲಿಗೆ ಹಾಕಿಕೊಂಡು ಓಡೋ ಓಟ, ಮತ್ತೊಂದೆಡೆ ಕುಂಟೆ ಬಿಲ್ಲೆ ಚಕ್ರ ಬಿಡಿಸೋ ಸ್ಪರ್ಧೆ. ಹೀಗೆ ಇಂದಿನ ಜನರೇಷನ್ ನೋಡದೇ ಇರೋ ಆಟ ಅಲ್ಲಿ ಮೇಳೈಸಿತ್ತು. ಇಂದಿನ ಮಕ್ಕಳಂತೂ ಈ ಎಲ್ಲ ಆಟೋಟಗಳನ್ನ ಬೆರಗುಗಣ್ಣಿನಿಂದ ನೋಡ್ತಿದ್ರೆ ಅವರ ಪೋಷಕರು ಮಾತ್ರ ಎಂಜಾಯ್ ಮಾಡ್ತಾ ಆಟವಾಡಿದ್ರು. ಹೌದು, ತುಳುನಾಡಿನ ಸಾಂಪ್ರದಾಯಿಕ ಕ್ರೀಡಾಕೂಟವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸೈಂಟ್ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಪೋಷಕರು ಹಾಗೂ ಶಾಲಾ ಸಿಬ್ಬಂದಿಗಳು ಸೇರಿಕೊಂಡು ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಅವರವರ ಬಾಲ್ಯದ ದಿನಗಳು ಮರುಕಳಿಸಿದಂತೆ ಭಾಸವಾಗಿತ್ತು. ತುಳುನಾಡಿನಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದ್ದ ಲಗೋರಿ, ಗೋಳಿಯಾಟ, ಚಕ್ರ ಬಿಡಿಸುವ ಓಟ, ಅಡಿಕೆ ಹಾಳೆಯಲ್ಲಿ ಎಳೆದಾಡುವ ಆಟ, ಗೋಣಿ ಚೀಲ ಓಟ, ಬಿಲ್ಲೆಯಾಟ, ಸ್ಲೋ ಸೈಕ್ಲಿಂಗ್ ಹೀಗೆ ಎಲ್ಲ ರೀತಿಯ ಆಟಗಳನ್ನು ಇಲ್ಲಿ ಮಕ್ಕಳಿಗೆ, ಪೋಷಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಪೋಷಕರು ಮತ್ತು ಸಿಬ್ಬಂದಿಗಳೇ ವಿವಿಧ ರೀತಿಯ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡುವ ಮೂಲಕ ಬಂದವರಿಗೆಲ್ಲ ಬಡಿಸಿದ್ದಾರೆ. ಕ್ರೀಡೆಗಳಲ್ಲಿ ಭಾಗವಹಿಸಿ ಜಯಗಳಿಸಿದ ಕ್ರೀಡಾಳುಗಳಿಗೆ ಪ್ರಥಮ ಬಹುಮಾನವಾಗಿ ಚಿನ್ನದ ಬಣ್ಣದ ಹಾಳೆಯಿಂದ ಶೃಂಗರಿಸಿದ ಒಣ ತೆಂಗಿನಕಾಯಿ, ದ್ವಿತೀಯ ಸ್ಥಾನಕ್ಕೆ ಬೆಳ್ಳಿ ಬಣ್ಣದ ಹಾಳೆಯಿಂದ ಶೃಂಗರಿಸಿದ ಒಣ ತೆಂಗಿನಕಾಯಿ ಹಾಗೂ ತೃತೀಯಕ್ಕೆ ತಾಮ್ರ ಬಣ್ಣದ ಒಣ ತೆಂಗಿನಕಾಯಿಯನ್ನ ಬಹುಮಾನವಾಗಿ ನೀಡಲಾಯಿತು. ಬೆಳಗ್ಗಿನಿಂದ ಸಂಜೆಯವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಯಾವ ಮಕ್ಕಳು ಮೊಬೈಲ್ ಬಳಸಬಾರದು ಎನ್ನುವ ಕಾರಣಕ್ಕೆ ತೆಂಗಿನಗರಿಯ ವಾಚ್ ಮತ್ತು ಗಿರಿಗಿಟ್ ತಯಾರಿಸಲು ಕಲಿಸಿ ಅದರಲ್ಲೇ ಬ್ಯೂಸಿಯಾಗಿರುವಂತೆ ಮಾಡಲಾಗಿತ್ತು.